ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 10,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದ್ರೆ ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹೌದು, ಇನ್ ಮುಂದೆ ನಿಮ್ಮ ಒಂದು ತಿಂಗಳು ಖಾತೆಗೆ ಹಣ ಬರುತ್ತೆ. ವೀಕ್ಷಕರೇ, ಇಲ್ಲಿ ಎರಡನೇದಾಗಿ ಬಾಕಿ ಇರುವ ಕಂತಿನ ಹಣ ಕೂಡ ಜಮೆ ಆಗ್ತಾ ಇದೆ. ಆದ್ರೆ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ. ಇದಕ್ಕೆ ಕಾರಣ ಆದ್ರೂ ಏನು? ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಈಗ ಹಣ ಬರುತ್ತಾ ಸರ್ಕಾರದಿಂದ? ಒಂದು ಕಂತು ಹಣ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸರ್ಕಾರ ಜಮೆ ಮಾಡಿಲ್ವಾ? ಹೌದು ವೀಕ್ಷಕರೇ, ಒಂದು ಕಡೆಗೆ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಬದಲಾಗಿ ಮೊದಲು ಹಣ ಕೊಡ್ತಾ ಇದ್ರು ನೋಡಿ. ಅದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಮಾಹಿತಿ ಸಿಗಲಿದೆ. ಇನ್ನು ಮೂರನೇದಾಗಿ ಉಚಿತ ಹೊಲಿಗೆ ಯಂತ್ರ ವಿತರಣೆ, ಇದರ ಬಗ್ಗೆನೂ ಕೂಡ ಬಂಪರ್ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಯಾರೆಲ್ಲ ಅರ್ಜಿ ಹಾಕಬಹುದು, ಯಾರೆಲ್ಲ ಇದರ ಬಗ್ಗೆ ಒಂದು ಟ್ರೈನಿಂಗ್ ತಗೋಬಹುದು, ಇದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಸಿಗಲಿದೆ. ಇನ್ನು ನಾಲ್ಕನೇದಾಗಿ ಎಲ್ಲಾ ದಾಖಲೆಗಳನ್ನ ಉಡೀಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಬಂಗಾರ ಮತ್ತು ಬೆಳ್ಳಿ ದರ. ವೀಕ್ಷಕರೇ, ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ? ತಜ್ಞರು ಏನ್ ಹೇಳ್ತಾರೆ? ಎದಕ್ಕಂದ್ರೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಈಗ ಬಂಗಾರ ಮತ್ತು ಬೆಳ್ಳಿ ದರ ಬಂದು ನಿಂತಿರುವಂತದ್ದು. 1 kg ಬೆಳ್ಳಿ ಒಂದೇ ದಿನ 30,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಈಗ 4,10,000 ರೂಪಾಯಿ ಆಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಬಂಗಾರ ಕೂಡ 1,80,000 ರೂಪಾಯಿ ದಾಟಿರುವಂತದ್ದು. ಮತ್ತೆ ಇದೇ 1ನೇ ತಾರೀಕಿಗೆ ಭಾರತ್ ಬಂದ್ ಅಂತ ಘೋಷಣೆ ಆಗಿದೆ. ಇದರ ಹಿಂದೆ ಇರೋ ಕಾರಣ ಆದ್ರೂ ಏನು? ಎದಕ್ಕೆ ಭಾರತ್ ಬಂದ್ ಅಂತ ಘೋಷಣೆ ಆಗಿದೆ? ಯಾರು ಭಾರತ್ ಬಂದ್ ಅಂತ ಕೂಗಿದ್ದಾರೆ? ಸರ್ಕಾರದ ವಿರುದ್ಧ ಮತ್ತೆ ಯಾವ ಹೋರಾಟ ನಡೆಯುತ್ತೆ? ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ. ವೀಕ್ಷಕರೇ, ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಈ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಹಾಗೂ ರೇಷನ್ ಕಾರ್ಡ್ ಹೊಂದಿದವರು ವಿಡಿಯೋನ ಬೇಗನೆ ಲೈಕ್ ಮಾಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಬಂದಿದೆ. ಹಾಗೆ ಎರಡನೇದಾಗಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಿಮಗೂ ಕೂಡ 4,000 ರೂಪಾಯಿ 25-26ನೇ ಕಂತು ಹಣ ಜಮೆ ಆಯ್ತಾ? ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಬನ್ನಿ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿರುವ ಸೂಪರ್ ಸಿಹಿ ಸುದ್ದಿ ಏನಂತ ನೋಡೋಣ. ಹೌದು, ಸದ್ಯಕ್ಕೆ ಈಗ ನಿಮ್ಮ ಖಾತೆಗೆ ಬರಲಿದೆ 4,000 ರೂಪಾಯಿ ಹಣ. ವೀಕ್ಷಕರೇ, ಇನ್ನೂ ಕೂಡ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಎದಕ್ಕಂದ್ರೆ ಇನ್ನು 2 ರಿಂದ 3 ದಿನದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗಲು ಶುರುವಾಗುತ್ತೆ. ಎದಕ್ಕಂದ್ರೆ ಬಾಕಿ ಇರುವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ ಹಣ ಈಗ ಬಿಡುಗಡೆ ಕೂಡ ಆಗಿದ್ದು 10 ರಿಂದ 12 ದಿನ ಸಮಯ ಕೂಡ ಆಗಿದೆ. ಇನ್ನು 2 ದಿನ ಆದ್ರೆ 14 ರಿಂದ 15 ದಿನ ಕಂಪ್ಲೀಟ್ ಆಗುತ್ತೆ ವೀಕ್ಷಕರೇ. DBT ಮೂಲಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ 14 ದಿನದ ಸಮಯ ಬೇಕಾಗಿ ಬರಬಹುದು. ಹೀಗಾಗಿ ವೀಕ್ಷಕರೇ, ಈಗ ನಿಮ್ಮ ಒಂದು ಅಕೌಂಟ್ಗೆ ಇದೇ ಒಂದು ಫೆಬ್ರವರಿ 1ನೇ ವಾರದ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಈಗ ಸರ್ಕಾರ ಇಲ್ಲಿವರೆಗೂ 48,000 ರೂಪಾಯಿ ಜಮೆ ಮಾಡಿತ್ತು. 24 ಕಂತು ಕಂಪ್ಲೀಟ್ ಆಗಿತ್ತು. ಆದ್ರೆ ಇಲ್ಲಿವರೆಗೂ ಡಿಸೆಂಬರ್ ವರೆಗೂ ಲೆಕ್ಕ ಹಿಡಿದ್ರೆ ಜನವರಿ ಬಿಟ್ಟು 29 ಕಂತು ಜಮೆ ಮಾಡಬೇಕಿತ್ತು. 58,000 ರೂಪಾಯಿ ಜಮೆ ಮಾಡಬೇಕಿತ್ತು. ಆದ್ರೆ 48,000 ರೂಪಾಯಿ ಜಮೆ ಆಗಿದ್ದು ಈಗ ಇದರಲ್ಲಿ 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದು 52,000 ರೂಪಾಯಿ ಈಗ ನಿಮ್ಮ ಅಕೌಂಟ್ಗೆ ಬಂದಂತಾಗುತ್ತೆ. ಹಣ ಬಂದ ಮೇಲೆ 4,000 ರೂಪಾಯಿ ನಿಮಗೆ ಯಾವಾಗ ಜಮೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಇದೇ ಒಂದು 3 ಅಥವಾ 4ನೇ ತಾರೀಕಿನ ಒಳಗೆ, ಫೆಬ್ರವರಿ 4ನೇ ತಾರೀಕಿನ ಒಳಗೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಈಗಾಗಲೇ ಬಂದಿದ್ರೆ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ. ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಬಂದಿದೆಯೋ ಇಲ್ವೋ ಅಂತ. ಮತ್ತೆ ಬಾಕಿ ಉಳಿದಿರುವ 6,000 ರೂಪಾಯಿ ಹಣವು ಕೂಡ ನಿಮಗೆ ಫೆಬ್ರವರಿ ಕೊನೆ ವಾರದಲ್ಲಿ ಮತ್ತೆ ಬಜೆಟ್ ಕೂಡ ಈಗ ಬರ್ತಾ ಇದೆ. ಈ ಒಂದು ಬಜೆಟ್ ನಲ್ಲಿ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಸಿಗಲಿದೆ ವೀಕ್ಷಕರೇ. ಎದಕ್ಕಂದ್ರೆ ಪ್ರತಿ ತಿಂಗಳು ಹಣ ಸರಿಯಾಗಿ ಬರ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆಯಿಂದ ಹಣ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಫಲಾನುಭವಿಗಳಿಗೆ ಕರೆಕ್ಟ್ ಆಗಿ ಹಣ ಬರ್ತಾ ಇಲ್ಲ ಅಂತ ಈಗ ಸರ್ಕಾರಕ್ಕೂ ಕೂಡ ಮಾಹಿತಿ ಗೊತ್ತಾಗಿದೆ. ಅದೇ ತರ ಜನರಿಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಮೀಡಿಯಾಗಳ ಮುಂದೆ ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಒಂದು ಬಜೆಟ್ ಇದೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಾಡ್ತಾ ಇದ್ದಾರೆ. ಹಣಕಾಸು ಇಲಾಖೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಂದಿರೋದ್ರಿಂದ ಈ ಬಾರಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಜೆಟ್ ನಲ್ಲಿ ಬಂಪರ್ ಸುದ್ದಿ ಕೂಡ ಸಿಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಬಂಪರ್ ಸುದ್ದಿ ಬಂದಿದೆ. ಮೊದಲು ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು ವೀಕ್ಷಕರೇ. ಹೌದು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಜಾರಿಗೆ ಬಂದಾಗ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು BPL ಕಾರ್ಡ್ ಇದ್ದವರಿಗೆ. ಆದ್ರೆ ಅಕ್ಕಿ ದಾಸ್ತಾನು ಇರಲಿಲ್ಲ. ಕೇಂದ್ರ ಸರ್ಕಾರದಿಂದ ಅಕ್ಕಿ ವಿತರಣೆ ಕೂಡ ವಿಳಂಬವಾಗಿತ್ತು. ಕೇಂದ್ರ ಸರ್ಕಾರ ಅಕ್ಕಿ ವಿತರಣೆ ಕೂಡ ಮಾಡಲಿಲ್ಲ. ಹೀಗಾಗಿ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ 170 ರೂಪಾಯಿ
ಹಣವನ್ನ ಡಿಬಿಟಿ ಮೂಲಕ ಜಮೆ ಮಾಡೋದಕ್ಕೆ ಶುರು ಮಾಡಿದ್ರು. ಫೆಬ್ರವರಿ ತಿಂಗಳಿನಿಂದ ಹಣ ಜಮೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಜನವರಿಯಲ್ಲೂ ಕೂಡ ನೀವು ಹಣವನ್ನ ಕೊಡಬೇಕಿತ್ತು. ಆ ಒಂದು ಹಣ ಎಲ್ಲಿ ಹೋಯಿತು ಅಂತ ಈಗ ಮಹೇಶ್ ತೆಂಗಿನಕಾಯಿ ಅವರು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು ವೀಕ್ಷಕರೇ. 2023 ಜುಲೈಯಿಂದ 2024-25 ಹಣವನ್ನ ಕೊಡಲಾಗಿದೆ. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ, ಅಕ್ಕಿ ಕೊಟ್ಟಿದ್ದೇವೆ ಅಂತ ಸಚಿವ ಮುನಿಯಪ್ಪ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಮತ್ತೆ ಮಹೇಶ್ ತೆಂಗಿನಕಾಯಿ ಅವರು ಅಕ್ಕಿ ಕೊಡಲು ಶುರು ಮಾಡಿದ್ದು 2025 ಫೆಬ್ರವರಿಯಿಂದ. ಆದ್ರೆ ಆ ವರ್ಷದ ಜನವರಿ ಹಣ ಕೊಡಬೇಕಿತ್ತು. 657 ಕೋಟಿ ರೂಪಾಯಿ ಹಣ ಕೊಡಬೇಕು, ಇದುವರೆಗೂ ಕೊಟ್ಟಿಲ್ಲ ಅಂತ ಮತ್ತೆ ಸಚಿವರ ಗಮನಕ್ಕೆ ತಂದಿದ್ದಾರೆ. ಜನವರಿ ಬಾಕಿ ಹಣ ಕೊಡ್ತಿರೋ ಅಥವಾ ಅಕ್ಕಿ ಕೊಡ್ತಿರೋ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಹಣನೂ ಕೊಟ್ಟಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ ಅಂತ ಸಚಿವರು ಕೇಳ್ತಾ ಇದ್ದಾರೆ. ಪ್ರತಿಪಕ್ಷದ ಸದಸ್ಯರು ಗಮನ ಸೆಳೆದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದ ಸಚಿವ KH ಮುನಿಯಪ್ಪ ಅವರು ಜನವರಿಗೆ ಕೊಡಲು ಅವಕಾಶ ಆಗಲಿಲ್ಲ, ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಾಗ ಫೆಬ್ರವರಿಗೆ ಅಕ್ಕಿ ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡ್ಲಿಲ್ಲ, ಹಾಗಾಗಿ ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಳೆದ ವರ್ಷ ಜನವರಿ ತಿಂಗಳ ಅಕ್ಕಿ ನೀಡದೇ ಇರಲು ಕೇಂದ್ರವೇ ಕಾರಣ ಅಂತ ತಿಳಿಸಿದ್ದಾರೆ. ಕೇಂದ್ರದ ಮೇಲೆ ತಪ್ಪು ಕೂಡ ಈಗ ಹೊರಿಸಲಾಗಿದೆ. 2025 ಜನವರಿ ತಿಂಗಳ ಹಣವೂ ಕೂಡ ಕೊಟ್ಟಿಲ್ಲ, ಅಕ್ಕಿಯೂ ಕೂಡ ಕೊಟ್ಟಿಲ್ಲ ಅಂತ ಸದನದಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ತಂದಿದ್ದಾರೆ. ಇದರಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕಳೆದ ಸಾಲಿನ ಅಕ್ಕಿಯೂ ಇಲ್ಲ, ಹಣನೂ ಇಲ್ಲದಂತಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಇನ್ನೊಂದು ಕಡೆಗೆ ಈಗ ಇದೇ ಒಂದು ಫೆಬ್ರವರಿ ತಿಂಗಳಿನಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಶುರುವಾಗ್ತಾ ಇದೆ. ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂದ್ರೆ ವೀಕ್ಷಕರೇ, ಅನ್ನಭಾಗ್ಯ ಅಕ್ಕಿ ಈಗ 5 ಕೆಜಿ ಮಾತ್ರ ಕೇಂದ್ರದಿಂದ ಬರುತ್ತೆ. ಅದು ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನ ಬಂದ್ ಮಾಡಲಾಗ್ತಾ ಇದೆ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ. ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ 2.5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ. ಹಾಗೂ 5 ಕೆಜಿ ಅಕ್ಕಿ ಕೂಡ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ಎರಡನೇದಾಗಿ ನಿಮ್ಮ ಕುಟುಂಬದಲ್ಲಿ 3 ಮತ್ತು 4 ಜನರಿದ್ದರೆ ಒಂದು ಕಾರ್ಡಲ್ಲಿ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ 1 ಕೆಜಿ ಅಂತೆ 5 ಕೆಜಿಯ ಇಂದಿರಾ ಕಿಟ್ಟು ಕೂಡ ಕೊಡಲಾಗುತ್ತೆ. ಮತ್ತೆ ಹೆಚ್ಚುವರಿ ಜನ ಇದ್ರೆ 7.5 ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆ ಮತ್ತು ಬೆಳ್ಳಿ ಬೆಲೆ ಸಾರ್ವಕಾಲಿಕ ಗರಿಷ್ಠ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಭಾರತದ ಇತಿಹಾಸದಲ್ಲೇ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗಿದ್ದಕ್ಕೆ ಇದೇ ಮೊದಲ ಬಾರಿ ಅಂತಾನೂ ಕೂಡ ಹೇಳಬಹುದು. ಎದಕ್ಕಂದ್ರೆ 1 ಗ್ರಾಮ್ಗೆ 1177 ರೂಪಾಯಿ, 1 ಗ್ರಾಮ್ಗೆ 10 ಗ್ರಾಮ್ ಮೇಲೆ ಲೆಕ್ಕ ಮಾಡಿದ್ರೆ ವೀಕ್ಷಕರೇ 11,770 ರೂಪಾಯಿ. ಅಂದ್ರೆ ನಿನ್ನೆ 1,67,080 ರೂಪಾಯಿ ಇತ್ತು ಬಂಗಾರ, ಇವತ್ತು 1,78,850 ರೂಪಾಯಿ. ಅಂದ್ರೆ ಒಂದೇ ದಿನ 11,770 ರೂಪಾಯಿಯಷ್ಟು ಬಂಗಾರದ ಬೆಲೆ ಏರಿಕೆ ಆಗೋದ್ರ ಮೂಲಕ ಮತ್ತಷ್ಟು ಬಿಸಿ ಆಯಿತು ಈಗ ಬಂಗಾರ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಬಡವರ ಕೈಗೆ ಸಿಗದಂತಾಗ್ತಾ ಇದೆ ಬಂಗಾರ ಅಂತಾನೂ ಕೂಡ ಹೇಳ್ಬೋದು ವೀಕ್ಷಕರೇ. ಒಂದೇ ದಿನ 10 ಗ್ರಾಮ್ ಮೇಲೆ 11,770 ರೂಪಾಯಿ ಏರಿಕೆ ಆಗಿದ್ದು ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂತಾನೂ ಕೂಡ ಹೇಳಬಹುದು. ಇನ್ನೊಂದು ಕಡೆಗೆ ಬೆಳ್ಳಿ ದರ ಕೂಡ 1 ಕೆಜಿಗೆ 30,000 ರೂಪಾಯಿ ಏರಿಕೆ ಕಂಡಿದೆ ವೀಕ್ಷಕರೇ. ಈ ಮೂಲಕ ಒಂದು ಕೆಜಿ ಬೆಳ್ಳಿ ನೀವೇನಾದ್ರೂ ಈಗ ಖರೀದಿ ಮಾಡ್ತೀರಾ ಅಂದ್ರೆ 4,10,000 ರೂಪಾಯಿ ನೋಡಿ ಲೆಕ್ಕ ಹಾಕಿ 3,80,000 ರೂಪಾಯಿ ನಿನ್ನೆ, ಇವತ್ತು ತಗೊಳಕ್ ಹೋಗ್ತೀರಾ ಅಂದ್ರೆ 4,10,000 ರೂಪಾಯಿ. ಬೆಳ್ಳಿ ದರವು ಕೂಡ ದಿನ 10,000 15,000 ಏರಿಕೆ ಆಗಿ ಬರೀ 7-8 ತಿಂಗಳಲ್ಲಿ 2 ಲಕ್ಷ ರೂಪಾಯಿಗೂ ಜಾಸ್ತಿ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ ವೀಕ್ಷಕರೇ ಎಷ್ಟು ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಅಂತ. ಆದ್ರೆ ಇದೆಲ್ಲ ಕೂಡ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬೆಳ್ಳಿ ದರ ಯಾವಾಗ ಬೇಕಾದ್ರೂ ಕೂಡ ಬೀಳಬಹುದು ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರಂತೆ. ಹೌದು ವೀಕ್ಷಕರೇ, ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಕರೆಕ್ಷನ್ ಬಂದೇ ಬರುತ್ತೆ, ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅದೇನಪ್ಪಾ ಅಂದ್ರೆ ಸರ್ಕಾರದಿಂದ ಮಹಿಳೆಯರಿಗೆ ಸಿಗಲಿದೆ ಉಚಿತ ಹೊಲಿಗೆ ಯಂತ್ರ. ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಹೊಲಿಗೆ ಯಂತ್ರ ಯೋಜನೆ 2026ಕ್ಕೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮತ್ತೆ ಈಗ ಆರಂಭವಾಗ್ತಾ ಇದೆ. ಆರ್ಥಿಕವಾಗಿ ದುರ್ಬಲ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಈ ಯೋಜನೆ ತುಂಬಾ ಲಾಭದಾಯಕ. ಬಿಸಿ ಮತ್ತು EWS ವರ್ಗಗಳ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ನೀಡುವುದರ ಜೊತೆಗೆ ವೃತ್ತಿಪರ ತರಬೇತಿ ಪ್ರಮಾಣ ಪತ್ರ ಹಾಗೂ ಉದ್ಯೋಗ ಅವಕಾಶ ಕೂಡ ಒದಗಿಸಲಾಗುತ್ತೆ ಅಂತ ಹೇಳಲಾಗಿದೆ. ಗ್ರಾಮೀಣ ಮತ್ತು ಅರೆನಗರ ಪ್ರದೇಶದ ಮಹಿಳೆಯರು
ಮನೆಯಿಂದಲೇ ಆದಾಯ ಗಳಿಸುವಂತೆ ಮಾಡುವ ಉದ್ದೇಶದಿಂದ ಮಹಿಳಾ ಕೇಂದ್ರಿತ ಕಲ್ಯಾಣ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ವೀಕ್ಷಕರೇ, ಈ ಒಂದು ಯೋಜನೆ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರು ತಮ್ಮ ಒಂದು ಸ್ವಂತ ಬಿಸ್ನೆಸ್ ಕೂಡ ಇದರಲ್ಲಿ ಪ್ರಾರಂಭ ಮಾಡಬಹುದು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ ಕೂಡ ಸಿಗುತ್ತೆ. ಈ ಒಂದು ಯೋಜನೆ ಮೂಲಕ 21,000 ರೂಪಾಯಿ ಮೌಲ್ಯದ ಪ್ರಯೋಜನ ಕೂಡ ದೊರೆಯಲಿದೆ ಮಹಿಳೆಯರಿಗೆ ಅಂತ ಹೇಳಬಹುದು. ಅರ್ಜಿದಾರರು ಮಹಿಳೆಯರಾಗಿರಬೇಕು, 18ರಿಂದ 50 ವರ್ಷದ ಒಳಗೆ ಮಹಿಳೆಯರಾಗಿರಬೇಕು, BC ಅಥವಾ EWS ವರ್ಗಕ್ಕೆ ಸೇರಿರಬೇಕು, ಕಡಿಮೆ ಆದಾಯದ ಕುಟುಂಬದವರಾಗಿರಬೇಕು ಅಂತ ಹೇಳಲಾಗಿದೆ. ಇನ್ನು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಕಡ್ಡಾಯವಾಗಿ ಹೊಂದಿರಬೇಕು. BPL ಕಾರ್ಡ್ ಹೊಂದಿದ್ರಂತೂ ತುಂಬಾನೇ ಬೆಸ್ಟ್ ಅಂತ ಹೇಳಲಾಗಿದೆ. ಈ ಯೋಜನೆ 26 ಜಿಲ್ಲೆಗಳಲ್ಲಿ 60 ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗಿತ್ತು ಅಂತಾನು ಕೂಡ ಹೇಳಬಹುದು. ವೀಕ್ಷಕರೇ, ಅಧಿಕೃತ APOBMMS ಎಂಬ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕು. ಆಧಾರ್ ಕಾರ್ಡ್ ಪಡಿತರ ಚೀಟಿ ಹಾಕಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಲಾಗಿದೆ. ಏಪ್ರಿಲ್ 22 ಕೊನೆ ದಿನಾಂಕ ಅಂತಾನು ಕೂಡ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಆಫ್ಲೈನ್ ಮೂಲಕವೂ ಕೂಡ ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟು ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು. ವೀಕ್ಷಕರೀಗ ಕೊನೆಯದಾಗಿ ಮತ್ತೆ ಭಾರತ್ ಬಂದ್ ಅಂತ ಘೋಷಣೆ ಆಗಿದೆ. ಎದಕ್ಕೆ ಅಂತ ನೀವು ಕಾರಣ ಕೇಳೋದಾದ್ರೆ, ಹೌದು ವೀಕ್ಷಕರೇ, ಈಗ ವಿದ್ಯಾರ್ಥಿಗಳು, ಶಿಕ್ಷಕರು ಭಾರತ ಸರ್ಕಾರದ ವಿರುದ್ಧ ಮತ್ತೆ ಈಗ ಒಂದು ಪ್ರತಿಭಟನೆ ಮಾಡಲು ಮುಂದಾಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದೇ 1ನೇ ತಾರೀಕಿಗೆ ಭಾರತ್ ಬಂದ್ ಆದ್ರೆ 1ನೇ ತಾರೀಕಿಗೆ ಬಜೆಟ್ ಕೂಡ ಇರೋದ್ರಿಂದ ಈ ಬಾರಿ ಬಜೆಟ್ ಮಂಡನೆ ಆಗುತ್ತೋ ಅಥವಾ ಭಾರತ್ ಬಂದ್ ಆಗುತ್ತೋ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಬಂದಿರೋ ದೊಡ್ಡ ಸುದ್ದಿ ಪ್ರಕಾರ 1ನೇ ತಾರೀಕಿಗೆ ಬಂದ್ ಆಗೋದು ಗ್ಯಾರಂಟಿನೋ ಇಲ್ವೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಭಾರಿ ಒಂದು ಘರ್ಷಣೆಗೆ ಕಾರಣವಾಗಿರುವ UGC ನಿಯಮಗಳು, ದೇಶಾದ್ಯಂತ UGC ನಿಯಮಗಳು, UGC ರೂಲ್ಸ್ ಭಾರಿ ಘರ್ಷಣೆಗೆ ಕಾರಣವಾಗ್ತಾ ಇದೆ. ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನು ತಡೆಗಟ್ಟಲು ವಿಶ್ವವಿದ್ಯಾಲಯ ಅನುದಾನ ಆಯೋಗ UGC ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳು ಸಮಾನತೆಯನ್ನು ಉತ್ತೇಜಿಸುವ ಗುರಿ ಹೊಂದಿದ್ರು ಅವುಗಳ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಕೂಡ ಜಾಸ್ತಿ ಆಗಿದೆ. ಮೇಲ್ಜಾತಿಗಳೆಂದು ಕರೆಯಲ್ಪಡುವ ಸಮುದಾಯದವರು ಈ UGC ನಿಯಮಗಳು ತಮ್ಮನ್ನ ಅಪರಾಧಿಗಳಂತೆ ಚಿತ್ರಿಸುತ್ತಿವೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಕರ್ಣ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ಫೆಬ್ರವರಿ 1ನೇ ತಾರೀಕಿಗೆ ಭಾರತ್ ಬಂದ್ ಅಂತ ಘೋಷಣೆ ಮಾಡಿವೆ. ವೀಕ್ಷಕರು, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.